ಇದರಲ್ಲಿ ವಿಶೇಷ ಅಂದ್ರೆ ಫಸ್ಟ್ ಅಕ್ಷರ ನೀವು ನೋಡ್ಕೊಂತ ಬಂದ್ರೆ ನನ್ನ ಹೆಸರು ಬಂದ್ಬಿಡ್ತಾರೆ ಇವ್ರೆ. ಫಸ್ಟ್ ಹಸನಾಗಲಿ ಅಂತ ಹೇಳಿದೆ, ಕೆಳಗ ನುಸುಳುವ ನೂರೊಂದು ನೂ ಬಂತು, ಮೇಘರಾಜನೇ ಕೇಳಂದೆ ಮೇ ಬಂತು, ಶತಮಾನದ ಈ ಗೀಳುವಂತೆ ಸೇವ. ಹಾಗೆ ಕನ್ನಡಕ್ಕಿರುವಂತಹ ಶಕ್ತಿ ಏನು ಅಂತ ಹೇಳಿದ್ರೆ, ಗುರುತ್ವ ಅನ್ನೋ ಪದ ಇದೆಯಲ್ಲ, ಆ ಗುರುತ್ವ ನಮ್ಮ ಕನ್ನಡ ಭಾಷೆಗಿದೆ. ಕನ್ನಡ ಭಾಷೆ ಸ್ಪಷ್ಟವಾಗಿ ಸ್ಫುಟವಾಗಿ ಯಾರಾದ್ರೂ ಮಾತಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರ ಸುತ್ತಲೂ ಯಾರಾದ್ರೂ ನಿಂತು ನೋಡ್ತಾನೆ ಇರ್ತಾರೆ, ಖಂಡಿತ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವರು ಅಂತ ಹೇಳಿ. ಅಲ್ಲಂದ್ರೆ ಅದೇನೇ ಇದ್ರು ನಾವೆಲ್ಲರೂ ಸೇರೋಣ, ಕನ್ನಡ ಭಾಷೆಯನ್ನ ಬೆಳೆಸೋಣ. ಕನ್ನಡ ಸಾಹಿತ್ಯದ ಪ್ರಕಾರಗಳು ಹೇಳಿದ್ರು ಅಪ್ಪರು. ಸಾಹಿತ್ಯದ ಪ್ರಕಾರಗಳಲ್ಲಿ ಜನಪದ ಕೂಡ ಒಂದು. ಜನಪದ ಸಾಹಿತ್ಯ ಅಂದ್ರೆ ಇದುವರೆಗೆ ಯಾರು ಬರಲಾರ್ದದು, ಯಾರು ಬರೆದಿಲ್ಲ. ಜನರ ಬಾಯಿಂದ ಬಾಯಿಗೆ ಬರುವಂತದ್ದು ಜನಪದ ಇದ್ವಲ್ಲ, ಕೇಳಿದ್ರಲ್ಲ. ಹಾಲುಂಡ ತವರಿಗೆ ಏನೆಂದು ಹರಸಲಿ, ಒಳೆದಂಡಿಯಲ್ಲಿರುವ ಕರಕಿಯ ಕುಡಿಯಂಗ ಹಬ್ಬಲಿಯವರ ರಸಬಳ್ಳಿ ಅಂತ ಹೇಳಿ ನೋಡಿದ್ರಲ್ಲ. ಯಾರ ಹೆಸರು ಇದೆಯಾ ಅಲ್ಲಿ? ಯಾರ್ದು ಹೆಸರಿಲ್ಲ. ಜನಪದ. ಹೆಂಡವನು ಕುಡಿದು ಕಂಡವರ ತಾ ಜರಿದು ಬಿದ್ದು ಬರುವವನ ಸಂತಾನ ಎದ್ದು ಹೋಗುವುದು ಸರ್ವಜ್ಞ ಅಂತ ಸರ್ವಜ್ಞರು ಬರೆದಿದ್ದಾರೆ. ಹೀಗೆ ನಮ್ಮ ಕನ್ನಡ ಭಾಷೆಯನ್ನ 10 ಹಲವು ಮುಖಗಳಲ್ಲಿ ನಾವು ಕಂಡಿದ್ದೀವಿ. ಕನ್ನಡ ಭಾಷೆ ಬೆಳಿಬೇಕು. ಪ್ರಪಂಚದಲ್ಲಿ ಏಕೈಕ ಭಾವನಾತ್ಮಕ ಭಾಷೆ ಅಂತ ಯಾವ್ದಾದ್ರೂ ಇದ್ರೆ ಅದು ಕನ್ನಡ ಭಾಷೆ ಮಾತ್ರ. ನೀವೆಲ್ಲರೂ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಹೆಚ್ಚಿಸ್ಕೊಡ್ರಿ, ಜೊತೆಗೆ ಅದನ್ನ ಸಫಲ ಅನುಷ್ಠಾನಕ್ಕೆ ತಗೊಂಡ್ಬರ್ರಿ. ಕನ್ನಡ ಭಾಷೆ ಬೆಳಿಲಿ. ಅದು ಎಸ್ಪೆಷಲಿ ನಮ್ಮ ಶರಣಪ್ಪ ಸರ್ ಅವರು ಅಧ್ಯಕ್ಷರಾದ ಮೇಲೆ ನನಗೆ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲಿ ಐತೆ ಏನು ಮಾಡ್ತಾರೆ ನಿಜವೇ ಗೊತ್ತಿರಲಿಲ್ಲ ನನಗೆ. ಅವರು ನನಗೆ ಬಹಳ ಆತ್ಮೀಯರು. ಶರಣಪ್ಪ ಸರ್ ಅವರು ಎಂಥ ಕ್ರಿಯಾಶೀಲ ವ್ಯಕ್ತಿ ಅಂತ ಹೇಳಿದ್ರೆ, ಸುಮಾರು 3 ವರ್ಷಗಳಿಂದಲೂ ಶಾಲಾ ಕಾಲೇಜುಗಳಲ್ಲಿ ಜೊತೆಗೆ ಕೆಲವು ಚುನಾಯಿತ ಇದರಲ್ಲಿ ಕಚೇರಿಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳನ್ನು ನಿರ್ವಹಿಸಿದಂಥ ಅದ್ಭುತ ವ್ಯಕ್ತಿಯವರು. ಎಷ್ಟು ಕ್ರಿಯಾಶೀಲರು ಅವರು, ಅಷ್ಟೇ ಕ್ರಿಯಾಶೀಲರ ಜೊತೆಗೆ ಈ ಸಂಘವನ್ನು ಕೂಡ ಅಷ್ಟೊಂದು ಕ್ರಿಯಾಶೀಲತೆಯಿಂದ ನಡೆಸ್ಕೊಂಡು ಹೊರಟಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ನಡೆಸುವಂತಹ ಒಂದು ಅವಕಾಶವನ್ನು ದೇವರು ಅವರಿಗೆ ಕಲ್ಪಿಸಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಇವತ್ತು ನಮ್ಮ ಶಾಲೆಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಸರಿ. ಹಾಗೆ ಅಪ್ಪುಗಳು ಒಂದು ಮಿಸ್ ಮಾಡ್ಯಾರ ನೋಡ್ರಿ, ಎಷ್ಟು ಕಳಕಳಿ ಇದೆ ಅಪ್ಪಗಳಿಗೆ. ಸಂವಿಧಾನದ ಬಗ್ಗೆ ನಾನು